ಎಡು ಗ್ಲೋಬ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಾನ್ವಿ ಕಾರ್ತಿಕ್. ವೀಕ್ಷಕರೇ, ಸಾಕಷ್ಟು ಜನ ತಮ್ಮ ಮಕ್ಕಳನ್ನ ಫಾರಿನ್ ಅಲ್ಲಿ MBBS ಮಾಡಿಸಬೇಕು, ನಮ್ಮ ಮಕ್ಕಳು ಕೂಡ ಡಾಕ್ಟರ್ ಆಗಬೇಕು ಅಂತ ಹೇಳಿ ಅಂದ್ಕೊಂಡಿರ್ತಾರೆ. ಜೊತೆಗೆ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ನಾವು ಫಾರಿನ್ ಅಲ್ಲಿ ಹೋಗಿ MBBS ಮಾಡಿ ಡಾಕ್ಟರ್ ಆಗಬೇಕು ಅಂತ ಹೇಳಿ ಕನಸನ್ನ ಕಂಡುಕೊಂಡಿರ್ತಾರೆ. ಆದ್ರೆ ಎಷ್ಟೋ ಜನಕ್ಕೆ ಇಲ್ಲಿ ಸಾಧ್ಯ ಆಗೋದಿಲ್ಲ. ಈ ಎಜುಕೇಶನ್ ಅನ್ನೋದು, ಫಾರಿನ್ ಎಜುಕೇಶನ್ ಇರಬಹುದು ಅಥವಾ ಡಾಕ್ಟರ್ ಆಗಬೇಕು ಅನ್ನೋದು ದುಡ್ಡಿರೋರ್ಗೆ ಮಾತ್ರ ಸಾಧ್ಯ, ನಮ್ಗೆ ಅದೆಲ್ಲ ಕೈಗೆಟ್ಕಲ್ಲ ಅಂತ ಹೇಳಿ ಸಾಕಷ್ಟು ಜನ ನಿರಾಸೆ ಆಗಿರ್ತಾರೆ. ಆದ್ರೆ ನಿರಾಸೆ ಪಡೋ ಅಗತ್ಯ ಇಲ್ಲ. ಬೆಂಗಳೂರಿನ ಎಡು ಗ್ಲೋಬ್ ಸಂಸ್ಥೆ ಇಲ್ಲಿ ಯಾರಿಗೆ ಅವಕಾಶ ಸಿಗಲ್ವೋ ಅವರು ಫಾರಿನ್ ಅಲ್ಲಿ ಹೋಗಿ MBBS ಮಾಡಿ ಡಾಕ್ಟರ್ ಆಗೋದನ್ನ ಸಾಕಾರಗೊಳಿಸೋ ನಿಟ್ಟಿನಲ್ಲಿ ಅದು ತನ್ನ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ. ಹಾಗಾದ್ರೆ ಈ ಎಡು ಗ್ಲೋಬ್ ಅಂತಂದ್ರೆ ಏನು, ಅದರ ಒಂದು ಕಾರ್ಯ ಉದ್ದೇಶ ಏನು, ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಎಡು ಗ್ಲೋಬ್ ನ ಡೈರೆಕ್ಟರ್ ಆಗಿರುವಂತಹ ಉದಯ್ ಅವರು ಜಾಯಿನ್ ಆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಉದಯ್ ಅವರೇ, ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಾನು ಹೇಳ್ತಾ ಇದ್ದೆ, ಇಲ್ಲಿ ಅವಕಾಶ ಸಿಗದೇ ಇದ್ದಾಗ ಅಲ್ಲಿ ತಮ್ಮ ಮಗನನ್ನ ಓದಿಸ್ತಾ ಇರುವಂತಹ ಪ್ರಜ್ವಲ್ ಅಂತ ತಮ್ಮ ಮಗನನ್ನ ಓದಿಸ್ತಾ ಇರುವಂತಹ ಪೇರೆಂಟ್ ಜ್ಯೋತಿ ಅವರು ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಾರೆ. ಭಾರತಿ ಅವರು ನಮ್ಮನ್ನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ಭಾರತಿ ಅವರು, ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಉದಯ್ ಅವರೇ, ಹೇಳಿ, ಈ ಎಡು ಗ್ಲೋಬ್ ಬಗ್ಗೆ ತಿಳಿಸ್ಕೊಡಿ ನಮಗೆ. ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಹೇಗೆ ಅಂತ. ಎಡು ಗ್ಲೋಬ್ ಅನ್ನೋ ಸಂಸ್ಥೆ ಸುಮಾರು 2006 ಇಂದ ಸ್ಟಾರ್ಟ್ ಮಾಡಿದ್ ನಾವು. ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಾನು ಡಾಕ್ಟರ್ ಆಗಬೇಕು ಅಂತ ಕನಸಿರುತ್ತೆ. ಸೊ ಇಲ್ಲಿ ಇಂಡಿಯನ್ ಸಿಸ್ಟಮ್ ನಲ್ಲಿ ಏನಾಗಿದೆ, ಮೊದಲೆಲ್ಲ ಡೊನೇಷನ್ ಆ ಥರ ಹಾವಳಿಗಳಿತ್ತು. ಇವಾಗ ನಮ್ಮ ಸರ್ಕಾರ ನೀಟ್ ಅನ್ನೋ ಎಕ್ಸಾಮ್ ತಗೊಂಡ್ಬಂದು ಎಲ್ಲ ಸೆಂಟ್ರಲೈಸ್ಡ್ ಮಾಡಿದ್ದಾರೆ. ಸೊ ಹಾಗಾಗಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇಲ್ಲಿ ಸಿಗದೆ ಇರೋ ಚಾನ್ಸಸ್ ಇದೆ. ಸೊ ಅಂತ ವಿದ್ಯಾರ್ಥಿಗಳು ನಿರಾಶೆ ಆಗ್ಬೇಕಾಗಿಲ್ಲ. ಸೊ ಅಂತವ್ರನ್ನ ನಾವು ನಮ್ಮ ಆಫೀಸಿಗೆ ಬಂದ್ರೆ ನಾವು ಬೇರೆ ಬೇರೆ ದೇಶಗಳು ಅವ್ರಿಗೆ ಆಪ್ಷನ್ಸ್ ಇದೆ. ಚೈನಾ, ರಷ್ಯಾ, ಯುಕ್ರೇನ್, ಫಿಲಿಪೀನ್ಸ್, ಸೆಂಟ್ರಲ್ ಅಮೆರಿಕಾ, ಈ ಅಲ್ಲದೆ ಯುರೋಪಿಯನ್ ಕಂಟ್ರೀಸಸ್. ಸೊ ಈ ಎಲ್ಲಾ ದೇಶಗಳಿಗೆ MBBS ಗೋಸ್ಕರನೇ ನಾವು, ಯಾಕಂದ್ರೆ ನಾವು 2006 ಇಂದ ಸ್ಟಾರ್ಟ್ ಮಾಡಿ ಸುಮಾರು ವಿದ್ಯಾರ್ಥಿಗಳು ನಮ್ಮಲ್ಲಿ ಹೋಗಿ ಮುಗಿಸ್ಕೊಂಡು ವಾಪಸ್ ಬಂದು ಬೆಂಗಳೂರಿನಲ್ಲೇ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಸೊ ನಮ್ಮ ಮೇನ್ ಮೋಟೋ, ಯಾರಿಗೆ ಇಲ್ಲಿ MBBS ಸೀಟ್ ಸಿಗೋದಿಲ್ವೋ, ಯಾರು ಸೀಟ್ ಕಾರಣಗಳು ಬೇರೆ ಬೇರೆ ಇರ್ಬೋದು, ಕೆಲವೊಬ್ಬರಿಗೆ ಮೆರಿಟ್ ಮೇಲೆ ಇರ್ಬೋದು, ಕೆಲವೊಬ್ಬರಿಗೆ ಇನ್ಯಾವುದೋ ಇದರಿಂದ ಸಿಗದೆ ಇರೋ ಕಾರಣ ಆಗಿರ್ಬೋದು, ನೀಟಲ್ಲಿ ರ್ಯಾಂಕಿಂಗ್ ಬಂದಿಲ್ಲದೆ ಇರ್ಬೋದು. ಸೊ ಅಂಥವ್ರಿಗೆ ನಿರಾಶೆ ಆಗಬೇಕಾಗಿಲ್ಲ. ಅವ್ರು ನಮ್ಮ ಸಂಸ್ಥೆಗೆ ಬಂದು ಭೇಟಿ ಕೊಟ್ಟಾಗ ನಾವು ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ, ಒಂದೊಂದು ದೇಶದಲ್ಲಿ ಒಂದೊಂದು ಫೀಸ್ ಸ್ಟ್ರಕ್ಚರ್ ಇದೆ, ಒಂದೊಂದು ದೇಶದಲ್ಲಿ ಒಂದೊಂದು ತರ ಎನ್ವೈರನ್ಮೆಂಟ್ ಇದೆ. ಸೊ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟು ಅವ್ರಿಗೆ ಯಾವ ದೇಶ ಸೂಕ್ತ ಅಂತ ಹೇಳಿ ಅವ್ರಿಗೆ ಗೈಡ್ ಮಾಡಿ ಕಳಿಸ್ಕೊಡ್ತೀವಿ. ಅದ್ರ ಜೊತೆಗೆ ಏನೆಲ್ಲ ಕ್ರೈಟೀರಿಯಾಸ್ ಇರಬೇಕು ಅಂತ, ಅರ್ಹತೆಗಳು ಏನೇನೆಲ್ಲ ಇರಬೇಕು, ಜೊತೆಗೆ ಎಂಟ್ರೆನ್ಸ್ ಎಕ್ಸಾಮ್ ಆ ತರದ್ದು ಏನಾದ್ರೂ ಇರುತ್ತಾ? ಅರ್ಹತೆ ಬಂದಾಗ ಸಾಕಷ್ಟು ಯೂನಿವರ್ಸಿಟೀಸ್ಗೆ ಯಾವುದೇ ರೀತಿ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ. ಕೆಲವೊಂದು ಯುರೋಪಿಯನ್ ಕಂಟ್ರೀಸ್ಗೆ ಮಾತ್ರ ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಸೊ ನಾನು ವೀಕ್ಷಕರಿಗೂ ಹೇಳೋದೇನಂದ್ರೆ, ಈ ತಿಂಗಳು ಮೇ 31 ಲಾಸ್ಟ್ ಡೇಟ್ ಇದೆ. ಎಂಟ್ರೆನ್ಸ್ ಎಕ್ಸಾಮ್ ಇರೋ ಯೂನಿವರ್ಸಿಟೀಸ್ ಎಲ್ಲ ಮೇ 31 ಒಳಗೆ ಅಪ್ಲೈ ಮಾಡಬೇಕು. ಸೊ ಬಾಕಿ ಆದಂತೆ ಚೈನಾ, ರಷ್ಯಾ, ಯುಕ್ರೇನ್, ಫಿಲಿಪೀನ್ಸ್, ಸೆಂಟ್ರಲ್ ಅಮೆರಿಕಾ ಈ ದೇಶಗಳಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ. ಸೊ ಅಡ್ಮಿಷನ್ ಪ್ರಕ್ರಿಯೆ ಇವಾಗ ಆಗ್ಲೇ ಶುರುವಾಗಿದೆ. ಸೊ ಸೆಪ್ಟೆಂಬರ್ ನಲ್ಲಿ ಕ್ಲಾಸಸ್ ಶುರುವಾಗುತ್ತೆ ಅಲ್ಲಿ. ಅಂಡ್ ಅಡ್ಮಿಷನ್ ಕ್ರೈಟೀರಿಯಾ ಬಂದ್ಬಿಟ್ಟು 17 ವರ್ಷ ಏಜ್ ತುಂಬಿರ್ಬೇಕು, 17 ಇಯರ್ಸ್. ಈ ಅಡ್ಮಿಷನ್ ಕ್ರೈಟೀರಿಯಾ ಕೊಟ್ಟಿರೋದು ನಮ್ಮ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ. ಸೊ ನಾವು ಕಳಿಸುವಂತ ಯೂನಿವರ್ಸಿಟೀಸ್ ಎಲ್ಲಾನು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಲಿಸ್ಟೆಡ್ ಇದೆ. ಸೊ ಅವರು ಕೆಲವೊಂದು ನಿಯಮಗಳನ್ನು ಹಾಕಿದ್ದಾರೆ, ಯಾರು ಹೋಗಿ ಹೊರದೇಶದಲ್ಲಿ MBBS ಮಾಡಬೇಕು ಅಂತ. ಸೊ ಅದೇ ಪ್ರಕಾರವಾಗಿ ಮೊದಲನೇದಾಗಿ 17 ವರ್ಷ ಏಜ್ ತುಂಬಿರ್ಬೇಕು. ಎರಡನೇದಾಗಿ ಅವರು ಮಿನಿಮಮ್ 50% ಮಾರ್ಕ್ಸ್ ತಗೊಂಡಿರ್ಬೇಕು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿನಲ್ಲಿ. ಮೂರನೇದಾಗಿ ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದಿರ್ಬೇಕು. ಆಮೇಲೆ ಇಲ್ಲಿಂದ ಹೋಗೋದಕ್ಕೆ ಮುಂಚೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಇಂದ ಒಂದು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಥವಾ ಅರ್ಹತಾ ಪ್ರಮಾಣ ಪತ್ರ ತೆಗೆದುಕೊಂಡಿರ್ಬೇಕು. ಇನ್ನಷ್ಟು ಮಾತನಾಡ್ತೀನಿ. ಇನ್ನ ಭಾರತೀಯವರೇ, ಹೇಳಿ, ನಿಮ್ಮ ಮಗ ಪ್ರಜ್ವಲ್ ಇದೀಗ ಸೆಂಟ್ರಲ್ ಅಮೆರಿಕಾದಲ್ಲಿ ಓದ್ತಾ ಇದ್ದಾರೆ. ಸೊ ಫಸ್ಟ್ ಗೆ ಹೇಗೆ ಕಾಂಟ್ಯಾಕ್ಟ್ ಮಾಡಿದ್ರಿ, ಏನೆಲ್ಲ ಡೀಟೇಲ್ಸ್ ಅನ್ನ ಕಲೆ ಹಾಕಿದ್ರಿ ನೀವು? ನಾವು ಮೊದಲು ಟಿವಿ ಮಾಧ್ಯಮಗಳ ಮೂಲಕ ತಿಳ್ಕೊಂಡ್ವಿ. ಹೀಗೆ ಮಾಡ್ಬೇಕು, ಅವನಿಗೆ ತುಂಬಾ ಆಸೆ ಇತ್ತು, ನಾನು ಡಾಕ್ಟರೇ ಆಗ್ಬೇಕು ಅನ್ನೋದು ಅವ್ನ ಮಹದಾಸೆ. ಆದ್ರೆ ನಮ್ಗಿಲ್ಲಿ ಅವಕಾಶಗಳು ಕೊರತೆ ಇದ್ದಿದ್ರಿಂದ ಹೀಗೆ ಟಿವಿ ಮೂಲಕ ನೋಡಿದ್ವಿ. ನಾವು ನೋಡಿ ಮತ್ತೆ ಉದಯವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವ್ರು ನಮ್ಗೆ ಅಲ್ಲಿರೋ ಒಳ್ಳೇದು ಕೆಟ್ಟದ್ರ ಬಗ್ಗೆ ಎಲ್ಲ ತುಂಬಾ ಹೇಳ್ಕೊಟ್ರು, ಚೆನ್ನಾಗಿ ಹೇಳ್ಕೊಟ್ರು. ಅಲ್ಲಿ USM ಅಲ್ಲಿ ಕ್ಲಿಯರ್ ಮಾಡ್ಕೊಂಡ್ರೆ ಅವ್ರು ಹೆಂಗೆ ಮುಂದಕ್ಕೆ ಹೋಗ್ಬೋದು, ಕ್ಲಿನಿಕಲ್ ರೊಟೇಷನ್ಸ್ ಎಲ್ಲ ಹೇಗಿರುತ್ತೆ, MBBS ಅಂದ್ರೆ ಅಲ್ಲಿರೋ ಎಜುಕೇಶನ್ ಸಿಸ್ಟಮ್ ಹೇಗಿರುತ್ತೆ, ಅಲ್ಲಿ ಜನ ಎಂತ ಒಳ್ಳೆಯವ್ರು ಸಿಗ್ತಾರೆ, ಇಲ್ಲಿ ಅವಕಾಶ ವಂಚಿತರಾದ್ರೂ ನೀವು ಅಲ್ಲಿ ಗೆಲ್ಬಹುದು, ನೀವು ಮುಂದಕ್ಕೆ ಬರ್ಬೋದು ಅನ್ನೋ ನಿರಾಶೆ ಆಗಿದೆ ನನ್ನ ಮಗನ ಮನಸ್ಸಲ್ಲಿ. ಆಶಾ ಭಾವನೆ ಮೂಡಿಸಿದ್ರು. ಕೊನೆಗೂ ಅವನು MBBS ಮಾಡ್ತಿದ್ದಾನೆ ಇವಾಗ, ತುಂಬಾ ಚೆನ್ನಾಗಿ ಓದ್ತಿದ್ದಾನೆ. ತುಂಬಾನೇ ಖುಷಿ ಅನ್ಸುತ್ತೆ. ಹೌದು, ಸೆಕೆಂಡ್ ಇಯರ್. ತುಂಬಾನೇ ಖುಷಿ ಅನ್ಸುತ್ತೆ. ಅವ್ನ ಫೋಟೋಸ್ ಅಲ್ಲಿಂದ ಕಳಿಸ್ತಿದ್ರೆ ಒಂದೊಂದು ನೋಡ್ತಿದ್ರೆ ತುಂಬಾನೇ ಖುಷಿ ಆಗುತ್ತೆ.
ಎಷ್ಟೋ ಜನ ಪೇರೆಂಟ್ಗೆ ತಮ್ಮ ಮಕ್ಕಳು ಕೂಡ ಫಾರಿನ್ ಅಲ್ಲಿ ಓದಬೇಕು, ಡಾಕ್ಟರ್ ಆಗ್ಬೇಕು ಅಂತ ಹೇಳಿ ಅವನ ಆಸೆನೂ ಅದಾಗಿತ್ತು. ತುಂಬಾನೇ ಇಷ್ಟಪಡ್ತಿದ್ದ ನಾನು ಫಾರಿನ್ ಅಲ್ಲಿ ಎಜುಕೇಶನ್ MBBS ಅಲ್ಲೇ ಮಾಡ್ಬೇಕು ಅಂತ ಅವ್ನು ತುಂಬಾ ಆಸೆ ಇಟ್ಕೊಂಡಿದ್ದ. ಹೀಗೆ ಇವ್ರ ಸಂಸ್ಥೆ ಮೂಲಕ ಅದು ಈಡೇರ್ತು. ಅದು ನನಗೆ ತುಂಬಾ ಕನಸು ನನ್ಸಾಯ್ತು. ತುಂಬಾ ಸಂತೋಷ. ಅದ್ರ ಜೊತೆಗೆ ಈಗ ದಾಖಲಾತಿಗಳು ಬಂದ್ರೆ ಏನೆಲ್ಲ ದಾಖಲಾತಿಗಳನ್ನ ಕೊಡ್ಬೇಕಾಗತ್ತೆ ಅವ್ರು ನಿಮ್ಗೆ? ದಾಖಲಾತಿಗಳು ನಮಗೆ ನೀಟ್ ರ್ಯಾಂಕಿಂಗ್ ಅವಶ್ಯಕತೆ ಇಲ್ಲ. ಸೊ ಕೆಲವೊಂದು ಪೇರೆಂಟ್ಸ್ ಇಲ್ಲ ನೀಟ್ ರ್ಯಾಂಕಿಂಗ್ ನೋಡ್ಕೊಂಡು ಬರಬೇಕು ಅಥವಾ ಇದು. ಸೊ ನಾನು ಎಲ್ಲಾ ವೀಕ್ಷಕರಿಗೆ ಏನು ಹೇಳೋದು ಅಥವಾ ಪೋಷಕರಿಗೆ, ನಮಗೆ ನೀಟ್ ರ್ಯಾಂಕಿಂಗ್ ಅವಶ್ಯಕತೆ ಇಲ್ಲ. ಸೊ ನಮಗೆ ಬೇಸಿಕಲಿ ಬೇಕಾಗೋದು ಅವ್ರದ್ದು 10th ಮಾರ್ಕ್ಸ್ ಕಾರ್ಡು, ಆಮೇಲೆ ಫಸ್ಟ್ PUC ಮಾರ್ಕ್ಸ್ ಕಾರ್ಡು, 12th ಮಾರ್ಕ್ಸ್ ಕಾರ್ಡ್. ಇವಾಗಿನ್ನು ಸೆಕೆಂಡ್ PUC ರಿಸಲ್ಟ್ ಬಂದಿರಬಹುದು ಅಥವಾ CBSE ರಿಸಲ್ಟ್ ಬಂದಿಲ್ಲದೆ ಇರಬಹುದು. ಸೊ ಅಂತ ವಿದ್ಯಾರ್ಥಿಗಳು ಸೆಕೆಂಡ್ PUC ಬಂದಿರೋ ಪ್ರಾವಿಷನಲ್ ಮಾರ್ಕ್ ಶೀಟ್ ತಂದ್ರು ಆಗುತ್ತೆ. ಅದು ನಮ್ಮ ಹತ್ರ ತಗೊಂಡ್ಬಂದಾಗ ಆಮೇಲೆ ಎಲ್ಲಾ ಪೋಷಕರಿಗೂ ನಾನು ಏನು ಹೇಳ ಬಯಸ್ತೀನಿ ಅಂದ್ರೆ, ಪಾಸ್ಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಸೊ ಯಾವ ಪೋಷಕರು ಕಳಿಸ್ಬೇಕು ಅಂತ ಮನಸ್ಸಲ್ಲಿ ಭಾವನೆ ಇದೆಯೋ ಅವರು ಪಾಸ್ಪೋರ್ಟ್ಗೆ ಮೊದಲು ಅಪ್ಲೈ ಮಾಡಲಿ. ಇಲ್ಲ ಅವ್ರಿಗೆ ಕಷ್ಟ ಆಗ್ತಿದೆ ಅಂದ್ರೆ ನಮ್ಮ ಸಂಸ್ಥೆಗೆ ಬಂದಾಗ ಯಾವ ರೀತಿ ಪಾಸ್ಪೋರ್ಟ್ ಮಾಡ್ಕೋಬೇಕು ಅಂತ ನಾವು ತಿಳಿಸ್ಕೊಡ್ತೀವಿ. ಅದ್ರ ಜೊತೆಗೆ ಯಾವ್ಯಾವ ಕಂಟ್ರೀಸ್ ನ ನೀವು ಪ್ರಿಫರ್ ಮಾಡ್ತೀರಾ, ಮತ್ತೆ ಇಲ್ಲಿ ಎಜುಕೇಶನ್ಗೂ ಫಾರಿನ್ ಎಜುಕೇಶನ್ಗೂ ಏನೆಲ್ಲ ವ್ಯತ್ಯಾಸಗಳಿರುತ್ತೆ? ಇಲ್ಲಿನ ಎಜುಕೇಶನ್ ಮೋರ್ ಥಿಯರಿಟಿಕಲ್ ಬೇಸ್ಡ್ ಇದೆ. ಫಾರಿನ್ ಅಲ್ಲಿ ಪ್ರಾಕ್ಟಿಕಲ್ ಬೇಸ್ಡ್ ಜಾಸ್ತಿ ಇದೆ. ಸೊ ಅಲ್ಲಿ ಹೇಗೆ ಅಂದ್ರೆ, ಇವಾಗ ನಮ್ಮ ಇಂಡಿಯಾದಲ್ಲಿ 4.5 years ಅವ್ರಿಗೆ ಫುಲ್ ಥಿಯರಿ ಆದ್ಮೇಲೆ ಲಾಸ್ಟ್ 1 year ಇಂಟರ್ನ್ಶಿಪ್ ಅಂತ ಕೊಡ್ತಾರೆ. ಆದ್ರೆ ಫಾರಿನ್ ದೇಶಗಳಲ್ಲಿ ಆತರ ಇಲ್ಲ. ಕೆಲವೊಂದು ದೇಶದಲ್ಲಿ 2 ವರ್ಷ 3 ವರ್ಷ ಕ್ಲಿನಿಕಲ್ ರೊಟೇಷನ್ಸ್ ಅಥವಾ ಥಿಯರಿ ಕ್ಲಾಸಸ್ ಜೊತೆನೆ ಕ್ಲಿನಿಕಲ್ ರೊಟೇಷನ್ಸ್ ಅಥವಾ ಕ್ಲಿನಿಕಲ್ಸ್ ಎಕ್ಸ್ಪೋಜರ್ ಜಾಸ್ತಿ ಕೊಡ್ತಾರೆ. ಇದು ವಿದ್ಯಾರ್ಥಿಗಳಿಗೆ ಬೆಳವಣಿಗೆಗೆ ಒಂದು ಪೂರಕವಾಗಿದೆ. ಅಂಡ್ ದೇಶಗಳು ನಾವು ಹೇಳಬೇಕು ಅಂದ್ರೆ ನಮ್ಮಲ್ಲಿ ಚೈನಾ, ರಷ್ಯಾ, ಯುಕ್ರೇನ್, ಫಿಲಿಪೀನ್ಸ್, ಆಮೇಲೆ ಪೋಲೆಂಡ್, ಅರ್ಮೇನಿಯಾ, ಲ್ಯಾಟ್ವಿಯಾ, ಲುಥ್ವೇನಿಯಾ, ಯುರೋಪಿಯನ್ ಕಂಟ್ರೀಸ್ ಹೇಳಬೇಕು ಅಂದ್ರೆ. ಸೊ ಈವನ್ ಮಲೇಷ್ಯಾ, ಈ ಎಲ್ಲಾ ದೇಶಗಳು ಕೂಡ ನಾವು MBBS ಮಾಡ್ಲಿಕ್ಕೆ ಕಳಿಸ್ಕೊಡ್ತೀವಿ. ಅಲ್ಲಿ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಿದ್ಮೇಲೆ ಅಲ್ಲಿ ಏನೆಲ್ಲ ಅವಕಾಶಗಳಿರ್ತದೆ? ಈಗ ಜಾಬ್ ಪ್ಲೇಸ್ಮೆಂಟ್ ಇರಬಹುದು, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಯುರೋಪಿಯನ್ ಕಂಟ್ರೀಸ್ ನಲ್ಲಿ ಎಲ್ಲೇ ಮಾಡಿದ್ರು ಕೂಡ ಅಲ್ಲಿ ಮತ್ತೆ ಮುಗಿಸಿದ ನಂತರ ಅಲ್ಲಿ ಕೂಡ ವರ್ಕ್ ಮಾಡಬಹುದು. ಆದ್ರೆ ನಮ್ ಇಂಡಿಯಾಗೆ ಬಂದು ವರ್ಕ್ ಮಾಡಬೇಕು ಅಂದ್ರೆ ಅವ್ರು ಇಲ್ಲಿ MCA ಎಕ್ಸಾಮ್ ನ ತಗೋಬೇಕಾಗತ್ತೆ. MCA ಅಂತ ಒಂದು ಎಕ್ಸಾಮ್ ಇದೆ. ಸೊ ಆ ಎಕ್ಸಾಮ್ ಪಾಸ್ ಮಾಡಬೇಕು. ಸೊ ಆ ಎಕ್ಸಾಮ್ ಪಾಸ್ ಮಾಡಿದ ಕೂಡಲೇ ಇಲ್ಲಿ ಎಲ್ಲಿ ಬೇಕಾದ್ರೂ ಅವರು ಡಾಕ್ಟರ್ ಆಗಿ ಕೆಲಸ ಮಾಡಬಹುದು ಇಂಡಿಯಾದಲ್ಲಿ. ಈವನ್ ಗವರ್ಮೆಂಟ್ ಜಾಬ್ಸ್ಗೆ ಅಪ್ಲೈ ಮಾಡಬಹುದು, ಪೋಸ್ಟ್ ಗ್ರಾಜುಯೇಷನ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಕೊಡಬಹುದು. ಅಂಡ್ ಆ ಎಕ್ಸಾಮ್ ಬಂದ್ಬಿಟ್ಟು ಇವಾಗ ಬರೀ ಫಾರಿನ್ ಅಲ್ಲಿ ಯಾರು ಓದ್ಕೊಂಡ್ ಬರ್ತಾರೋ ಅವ್ರಿಗೆ ಮಾತ್ರ MCA ಎಕ್ಸಾಮ್ ಇದೆ. ಬಟ್ ಇವಾಗಲೇ ಕೇಂದ್ರ ಸರ್ಕಾರ ಆ ಎಕ್ಸಾಮ್ ನ ಇಲ್ಲಿ ಅಂದ್ರೆ ಲೋಕಲ್ ಇಂಡಿಯಾದಲ್ಲಿ ಯಾರು MBBS ಮಾಡ್ತಾರೋ ಆ ವಿದ್ಯಾರ್ಥಿಗಳು ಕೂಡ ಅದನ್ನ ಆ ಎಕ್ಸಾಮ್ ನ ಮಾಡಬೇಕು ಅಂತ ಅವಾಗಲೇ ನಿರ್ಧಾರ ಮಾಡಿದ್ದಾರೆ. ಸೊ ಹಾಗಾಗಿ ನೀವು ಫಾರಿನ್ ಅಲ್ಲಿ ಓದ್ಲಿ ಅಥವಾ ಇಂಡಿಯಾದಲ್ಲೇ ಓದ್ಲಿ, ಎಲ್ಲರೂ ಒಂದೇ ಆ ಎಕ್ಸಾಮ್ ಪಾಸ್ ಆಗ್ಲೇಬೇಕಾಗುತ್ತೆ. ಅದ್ರ ಜೊತೆಗೆ ತುಂಬಾ ಜನ ಪೂರ್ ಪೀಪಲ್ ಕೆಲವರು ಇರ್ತಾರೆ, ಅಂಥವ್ರಿಗೆ ಈ ಲೋನ್ ಫೆಸಿಲಿಟಿ ಇರಬಹುದು, ಸ್ಕಾಲರ್ಶಿಪ್ ಇರಬಹುದು, ಆ ತರದ ಏನಾದ್ರು ಫೆಸಿಲಿಟಿ ಇದೆಯಾ? ಹೌದು, ಚೈನಾದಲ್ಲಿ ಸ್ಕಾಲರ್ಶಿಪ್ ಫೆಸಿಲಿಟೀಸ್ ಇದೆ. ಆಮೇಲೆ ಇನ್ನು ಕೆಲವೊಂದು ದೇಶಗಳಲ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ಜರ್ಮನಿನಲ್ಲಿ ನೀವು ಭಾಷೆಯನ್ನ ಕಲ್ತ್ರೆ ನಿಮ್ಗೆ ಕೆಲವೊಂದು ಯೂನಿವರ್ಸಿಟೀಸ್ ನಲ್ಲಿ ಫ್ರೀ ಎಜುಕೇಶನ್ ಇದೆ. ಸೊ ಆದ್ರೆ ಅದಕ್ಕೆ ಭಾಷೆ, ನಿಮ್ಗೆ ಜರ್ಮನ್ ಭಾಷೆ ಬರಬೇಕು. ಸೊ ನಮ್ಮಲ್ಲಿ ಅವ್ರು ಬಂದಾಗ ಪೋಷಕರು ನಾವು ಅವರಿಗೆ ಡೀಟೇಲ್ ಆಗಿ ಹೇಳ್ದು. ಅಂಡ್ ಆಲ್ಮೋಸ್ಟ್ ಎಲ್ಲಾ ಯೂನಿವರ್ಸಿಟೀಸ್ಗೆ ಲೋನ್ ಫೆಸಿಲಿಟೀಸ್ ಇದೆ. ಪೇರೆಂಟ್ಸ್ ನಮ್ಮ ಹತ್ರ ಬಂದಾಗ ನಾವು ಅವ್ರಿಗೆ ಬ್ಯಾಂಕ್ಸ್ ಯಾವ ರೀತಿ ಅಪ್ರೋಚ್ ಮಾಡಬೇಕು, ಯೂನಿವರ್ಸಿಟಿಯಿಂದ ಆಫರ್ ಲೆಟರು ಮತ್ತೊಂದು ಎಲ್ಲಾನು ನಾವು ಅನುಕೂಲ ಮಾಡ್ಕೊಡ್ತೇವೆ. ಅದ್ರ ಜೊತೆಗೆ ಭಾರತಿ ಅವರೇ, ಇಲ್ಲೇ ಈಗ ಯಾವ್ದೋ ಹಳ್ಳಿಲಿ ಇರ್ತಾರೆ, ಬೆಂಗಳೂರಲ್ಲಿ ಬಿಡೋದಕ್ಕೇನೆ ಒಂದ್ ರೀತಿ ಭಯ ಇರುತ್ತೆ. ಹೇಗೋ ಸೇಫ್, ಹೇಗೋ ಈ PG ನಲ್ಲಿದ್ರೆ ಮತ್ತೊಂದಿದ್ರೆ ಒಂದ್ ಭಯ ಇರುತ್ತೆ. ಸೊ ಫಾರಿನ್ ಅಲ್ಲಿ ಇರೋದ್ರಿಂದಾಗಿ ನಿಮ್ಗೆ ಅವ್ರನ್ನ ಕಳ್ಸೋ ಮುಂಚೆ ಯಾವೆಲ್ಲ ಭಯಗಳಿತ್ತು, ಜೊತೆಗೆ ಹೇಗೆ ಪ್ರಿಪೇರ್ ಮಾಡಿದ್ರಿ ನಿಮ್ ಮಗನ್ನ? ನಿಜ ಹೇಳ್ಬೇಕು ಅಂದ್ರೆ ನನ್ ಮಗನೇ ನನ್ನನ್ನು ಪ್ರಿಪೇರ್ ಮಾಡ್ದ. ನಾನು ಅವನನ್ನು ಪ್ರಿಪೇರ್ ಮಾಡೋದಕ್ಕಿಂತ ಅವನೇ ನನ್ನಲ್ಲಿ ಧೈರ್ಯ ತುಂಬಿ, ಇಲ್ಲ ನನ್ನ ಕನಸಿಗೆ ನೀವು ಸಹಕಾರ ಕೊಡಬೇಕು, ನಾನು ಹೋಗ್ತೀನಿ, ನಾನು ಮಾಡ್ಕೊಂಡು ಬರ್ತೀನಿ, ನೀವು ಧೈರ್ಯವಾಗಿರ್ಬೇಕು, ನಿಮ್ಮ ಒತ್ತಾಸೆನೇ ನನ್ನ ಮುಂದೆ ಹೋಗೋದಕ್ಕೆ ಸಹಕಾರ ಆಗುತ್ತೆ ಅಂತೇಳಿ ತುಂಬಾನೇ ನನಗೆ ಆತ್ಮಧೈರ್ಯ ತುಂಬ. ಇವತ್ತು ಅಷ್ಟೇ, ಪ್ರತಿದಿನ ಫೋನ್ ಮಾಡ್ತಾನೆ, ಪ್ರತಿದಿನ ಮಾತಾಡ್ತೀನಿ. ಅವನಿಲ್ಲ ಅನ್ನೋ ಭಾವನೆನೇ ಇಲ್ಲ, ಅವ್ನು ನನ್ನಲ್ಲಿ ಜೊತೆ ಇದ್ದಾನೆ ಅನ್ಸುತ್ತೆ. ಅಲ್ಲಿ ಯಾವುದೇ ಭಯ ಇಲ್ಲ, ಆರಾಮಾಗಿ ನಮ್ಮ ಮನೇಲಿ ಇದ್ದಂಗೆ ಇದ್ದಾನೆ. ಅವನೆಲ್ಲ ಪ್ರತಿಯೊಂದು ಹೇಳ್ತಿರ್ತಾನೆ. ಯಾವುದೇ ಪೇರೆಂಟ್ಸ್ ಕಳಿಸ್ಬೇಕು ಅಂದ್ರೂ ಆರಾಮಾಗಿ ಕಳಿಸಿ. ನಾನು ಹೇಳೋದು ಅಡ್ವೈಸ್ ಇಷ್ಟೇ, ಎಲ್ಲರೂ ಕಳಿಸಿ. ಎಲ್ಲರೂ ಮಕ್ಳಿಗೂ ಆಸೆ ಇರುತ್ತೆ, ಎಲ್ಲಾರ ಆಸೆಗಳನ್ನು ಕೈಗೂಡ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ನನ್ನ ಮಗ ಇವತ್ತಿನ ದಿನ ಅಲ್ಲಿ ತುಂಬಾ ಚೆನ್ನಾಗಿ ಓದ್ತಿದ್ದಾನೆ. ಎಲ್ಲಾದ್ರಲ್ಲೂ 100, ಕ್ಲಾಸ್ ರೆಪ್ರೆಸೆಂಟೇಟಿವ್ ಆಗಿದ್ದಾನೆ, ಮೀಟಿಂಗ್ಸ್ ಅಟೆಂಡ್ ಮಾಡ್ತಿದ್ದಾನೆ, ತುಂಬಾನೇ ಚೆನ್ನಾಗಿ ಓದ್ತಿದ್ದಾನೆ. ಎಲ್ಲರೂ ಅವನನ್ನ ತುಂಬಾ ಹೊಗಳ್ತಿದ್ದಾರೆ. ಇವತ್ತಿನ ದಿನ ಅವನು ಆ ತರ ಇದ್ದಾನೆ ಅನ್ನೋದಕ್ಕೆ ಅವನ ನನ್ನ ಮತ್ತೆ ಶ್ರಮನೇ ಕಾರಣ.
ಜೊತೆಗೆ ನಮ್ಮೆಲ್ಲರ ಸಹಕಾರ, ಉದಯ್ ಅವರ ಸಹಕಾರ, ನಮ್ದು ಏನೇ ಡೌಟ್ ಬರಲಿ, ನಮ್ಗೆ ಯಾವುದೇ ಇದಾಗ್ಲಿ, ನಾವು ತಕ್ಷಣ ಉದಯ್ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ತೀವಿ. ಬಟ್ ಅವ್ರು ನಮ್ಮಲ್ಲಿ ಆತ್ಮಸ್ಥೈರ್ಯ ತುಂಬ್ತಾರೆ, ಇಲ್ಲ ಆರಾಮಾಗಿರಿ, ನಾನಿದ್ದೀನಿ, ಖುಷಿಯಾಗಿದ್ದೀನಿ ನಿಜವಾಗ್ಲಿ. ಓಕೆ ಓಕೆ, ಒಬ್ರು ಕಾಲರ್ ಇದ್ದಾರೆ ಉದಯ್, ಮಾತಾಡ್ಸೋಣ. ಸೂರ್ಯಕಾಂತ್ ಅಂತ ಕರೆ ಮಾಡಿದ್ದಾರೆ. ಸೂರ್ಯಕಾಂತ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಸೂರ್ಯಕಾಂತ್ ಮಾತಾಡಿ, ಉದಯ್ ಅವರಿದ್ದಾರೆ. ಹೇಳಿ ಸೂರ್ಯಕಾಂತ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ, ಹೇಳಿ. ನಮ್ಮ ಮಗು ಈಗ SLC ಮುಗಿದಿದೆ ಸರ್. ಹಾ, CBSE ಇದೆ, ಇನ್ನ ರಿಸಲ್ಟ್ ಬಂದಿಲ್ಲ. ಓಕೆ ಸರ್, ಓಕೆ. ಮುಂದೆ ಡಾಕ್ಟರ್ ಮಾಡ್ಬೇಕಂತ ಹೇಳಿ ಬಹಳ ವಿಚಾರ ಇದೆ. ಖಂಡಿತ ಸರ್, ಮಾಡ್ಬೋದು. ಇವಾಗ ನೆಕ್ಸ್ಟ್ PUC ಕೊಡ್ಸೋವಾಗ ನೀವು ಸೈನ್ಸ್ ಕೊಡ್ಸಿ ಸರ್. ಸೈನ್ಸ್ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಸಬ್ಜೆಕ್ಟ್ಸ್ ಅಡ್ಮಿಟ್ ಮಾಡಿದ್ದೀವಿ ಸರ್, ಇದರಲ್ಲಿ ವಿಜನ್ ಕಾಲೇಜ್ ಅಂತ ಹೇಳಿ ಬೆಂಗಳೂರು. ಹಾ, ಓಕೆ ಸರ್, ಓಕೆ, ವೆರಿ ಗುಡ್. ಅದೇ ನೀವು ಇನ್ನು 2 ವರ್ಷ ಅವರು ಫಸ್ಟ್ PU ಸೆಕೆಂಡ್ PU ಮುಗಿಲಿ, ಅಥವಾ ನೀವು ಸೆಕೆಂಡ್ PU ಎಕ್ಸಾಮ್ ಆದ ಕೂಡಲೇ ನಮ್ಮನ್ನ ಬಂದು ಕಾಂಟ್ಯಾಕ್ಟ್ ಮಾಡಿ. ಸೊ ನಾನು ಕ್ಲೀನ್ ಆಗಿ ಯಾವ ರೀತಿ ಏನೆಲ್ಲ ಮಾಡಬೇಕು ಪ್ರೊಸೀಜರ್ಸ್ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ಸರ್. ಇನ್ನು ಇವಾಗ SLC ಓದ್ತಿದಾರಲ್ಲ, ಇನ್ನೊಂದು ವರ್ಷ 2 ವರ್ಷ, 1 ವರ್ಷ ಮುಗಿಲಿ, ಆ ನಂತರ ಬೇಕಾರಿಲ್ಲ ಫಸ್ಟ್ PUC ರಿಸಲ್ಟ್ ಕೂಡ ಬಂದು ನೀವು ನಮ್ಮನ್ನು ಭೇಟಿ ಆಗ್ಬೋದು. ಧನ್ಯವಾದ ಸೂರ್ಯಕಾಂತ್ ಅವರೇ ಕರೆ ಮಾಡಿ ಮಾತಾಡಿದಕ್ಕಾಗಿ. ಉದಯ್ ಅವರೇ, ಮತ್ತಷ್ಟು ಮಾತಾಡೋಣ. ಜೊತೆಗೆ ಡಾಕ್ಟರ್ ಮಹೇಂದ್ರ ಪಟೇಲ್ ಅವರು ಕೂಡ ಮಾತಾಡಿದ್ದಾರೆ. ಬನ್ನಿ ಇದ್ರ ಬಗ್ಗೆ ಅವರೇನ್ ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. My name is Dr. Mahendra Patel. I am the professor of anatomy at Awalan University. This is my department. I have master's degree in human anatomy, as well as I have a MD degree. I have also passed my USMLE. I am board certified. And then I have worked in a lots of countries. I work in India as an assistant professor. I work in St. Lucia as an associate professor. I work at City College of San Francisco, then Cuyahoga Community College in Cleveland. Then I work in Belize, and now I am here in Curacao. Totally, I have worked around 35 years in the Department of Anatomy. My teaching style is different than other people maybe. What I do normally that first I teach. ಹಾಗಾದ್ರೆ ಮನೀಷಾ ಸ್ಟೂಡೆಂಟ್ ಕೂಡ ಮಾತಾಡಿದ್ದಾರೆ. ಅಲ್ಲಿ ಹೋಗಿ ಎಜುಕೇಶನ್ ಅನ್ನು ಮಾಡಿ ತಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಅವರು ಶೇರ್ ಮಾಡಿದ್ದಾರೆ. ಹಾಗಾದ್ರೆ ಬನ್ನಿ ನೋಡೋಣ ಮನೀಷಾ ಏನ್ ಮಾತಾಡಿದ್ದಾರೆ ಅಂತ. ಫ್ರಮ್ ಬ್ಯಾಂಗ್ಳೂರ್, ಕರ್ನಾಟಕ. ತುಂಬಾ ಹೆದರ್ಕೊಂಡಿದ್ದೆ ಇಲ್ಲಿ ಬರಕ್ಕೆ, ಬಟ್ ಸ್ಟಿಲ್ ಇಟ್ ವಾಸ್ ಅ ರಿಯಲಿ ಗುಡ್ ಡಿಸಿಷನ್. ಅವಲಾನ್ ಯೂನಿವರ್ಸಿಟಿ ಬಗ್ಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ ನನಗೆ TV ಶೋ ಇಂದ ಗೊತ್ತಾಯ್ತು. ಅಲ್ಲಿ ಹೋಗಿ ಮಾತಾಡಿ ಹೆಂಗಿದೆ ಇಲ್ಲಿ, ಹೇಗಿದೆ ಜನರು ಅಂತ ಎಲ್ಲ ಗೊತ್ತಾದ್ಮೇಲೆ ತುಂಬಾ ಖುಷಿ ಆಯ್ತು. ಆದ್ರೂ ಹೆದರಿಕೆ ಇತ್ತು ಇನ್ನ, ಯಾಕಂದ್ರೆ ನಾವು ಹೆಂಗ್ ಅಡ್ಜಸ್ಟ್ ಆಗ್ತೀವಿ, ವೆದರು, ಫುಡ್, ಅಂಡ್ ಇಟ್ಸ್ ಅ ಕರೇಬಿಯನ್ ಐಲ್ಯಾಂಡ್, ಅಂಡ್ ತುಂಬಾ ಚೆನ್ನಾಗಿದೆ ಇಲ್ಲಿ. ಅಂಡ್ ಕೋಚಿಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ. USMLEಗೆ ಫಸ್ಟ್ ನಾನು ಕೋಚಿಂಗ್ ಕೊಡ್ತಾ ಇದ್ದಾರೆ. ಎಕ್ಸ್ಪೋಜರ್ ತುಂಬಾನೇ ಇದೆ, ಕ್ಯಾಂಪ್ಸ್ ಇದೆ, ಎಕ್ಸಾಮ್ಸ್ ಇದೆ, ಮತ್ತೆ ಲೈಬ್ರರಿ ತುಂಬಾ ಚೆನ್ನಾಗಿದೆ ಫೆಸಿಲಿಟಿ. ಆಮೇಲೆ ಟೀಚರ್ಸ್ ಅಂತೂ ತುಂಬಾ ಪ್ರಯಾರಿಟಿ ಕೊಡ್ತಾರೆ ನಿಮ್ಮ ಎಜುಕೇಶನ್ಗೆ. ಐಲ್ಯಾಂಡು ತುಂಬಾ ಚೆನ್ನಾಗಿದೆ. ಯು ಕ್ಯಾನ್ ಗೋ ಔಟ್ ಆನ್ ಸ್ಯಾಟರ್ಡೇ ಆರ್ ಸಂಡೇ ಅಂಡ್ ಯು ಕ್ಯಾನ್ ಸಿ. ಇಲ್ಲಿಂದ ಈ ಕಾಲೇಜಿಂದ ನಿಮ್ಗೆ ರೆಸಿಡೆನ್ಸಿ ಮಾಡಬೇಕು ಇಲ್ಲ PG ಮಾಡಬೇಕು ಅಂದರೆ ಎಕ್ಸ್ಪೋಜರ್ ತುಂಬಾನೇ ಇದೆ. ಇಲ್ಲಿಂದ ನಿಮಗೆ ಕಳಿಸ್ತಾರೆ 2 years ಆದಮೇಲೆ, ಇಲ್ಲ ನೀವು ಇಲ್ಲೇ ಓದ್ಬೋದು, ಎಲ್ಲ ನಿಮ್ಗೆ ಫೆಸಿಲಿಟಿ ಇದೆ. ಐ ಥಿಂಕ್ ಓಕೆ, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಗಣೇಶ್ ಅಂತ ಕರೆ ಮಾಡಿದ್ದಾರೆ. ಗಣೇಶ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಗಣೇಶ್ ಪ್ರಶ್ನೆ ಕೇಳಿ ಉದಯ್ ಇದ್ದಾರೆ. ಅಲ್ಲ, ಇಲ್ಲಿ ನನ್ನ ತಂಗಿ ಮಗಳೊಬ್ಳಿದ್ದಾಳೆ, ಅವಳು PCB ನಲ್ಲಿ 75% ಇದೆ. ಓಕೆ, ಹೇಳಿ. ಅದನ್ನ ಹೇಗೆ ಮೇಡಮ್, ಅಲ್ಲಿ ಲೇಡೀಸ್ಗೆಲ್ಲ ತುಂಬಾ ಇದೆಯಾ, ಸೆಕ್ಯೂರಿಟಿ ಇದೆಯಾ ಕಳಿಸ್ಲಿಕ್ಕೆ? ಖಂಡಿತ ಸರ್, ಖಂಡಿತ ಸೆಕ್ಯೂರಿಟಿ ಇದೆ. ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ನಮ್ಮದೇ ಆದಂತ ಸ್ಟಾಫ್ ಇದ್ದಾರೆ. ಸೊ ನಿಮ್ಗೆ ಸೇಫ್ಟಿ ಬಗ್ಗೆ ಯಾವ್ದು ಭಯ ಪಡೋದು ಬೇಡ. ಎಲ್ಲಾ ಕಂಟ್ರೀಸ್ ನಲ್ಲೂ ತುಂಬಾನೇ ಸೇಫ್ಟಿ ಇದೆ. ಯಾವುದೇ ರೀತಿ ನೀವು ಸಮಸ್ಯೆ ಪಡ್ಬೇಕು. ಇಲ್ಲಿಂದ ನಾವೇನು ಹೋಗಕ್ಕಾಗಲ್ಲ, ಬರೀ ನೀವೇ ಕರ್ಕೊಂಡು ಹೋಗ್ತೀರಾ ಅಲ್ಲಿಗೆ? ನಾವು ಕರ್ಕೊಂಡು ಹೋಗ್ತೀವಿ. ನೀವು ಬೇಕಾದ್ರೆ ಜೊತೆಲಿ ಬರ್ಬೇಕು, ಅಥವಾ ನಾವು ಮುಂಚೆ ಹೋಗಿ ಯೂನಿವರ್ಸಿಟಿ ನೋಡ್ಕೊಂಡ್ ಬರ್ಬೇಕು ಅಂದ್ರೆ ಅದನ್ನ ಕೂಡ ನೀವು ಮಾಡ್ಬೋದು ಸರ್. ಎಷ್ಟು ಖರ್ಚು ಬರ್ತದೆ ಸರ್ ಇಲ್ಲಿಂದ? ಸರ್ ಡಿಪೆಂಡ್ಸ್ ಯಾವ ಯೂನಿವರ್ಸಿಟಿ ನೀವು ಹೋಗ್ತೀರಾ ಅಂತ. ನೀವು ನಾನು ಹೇಳೋದಲ್ಲ, 15 ಲಕ್ಷದಿಂದ ಹಿಡಿದು ಆಲ್ಮೋಸ್ಟ್ 30 lakhs 40 lakhs ತನಕನೂ ಯೂನಿವರ್ಸಿಟೀಸ್ ಇದೆ. ನೀವು ಯಾವ ದೇಶ ಯಾವ ಯೂನಿವರ್ಸಿಟಿ ಆಯ್ಕೆ ಮಾಡ್ಕೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಧನ್ಯವಾದ ಗಣೇಶ್ ಅವರೇ ಕರೆ ಮಾಡಿ ಮಾತಾಡೋದಕ್ಕಾಗಿ. ಉದಯ್ ಅವರೇ, ಮತ್ತಷ್ಟು ಈ ಬಗ್ಗೆ ಮಾತನಾಡೋಣ. ಹಾಗಾದ್ರೆ ವೀಕ್ಷಕರೇ, ಈ ಬಜೆಟ್ ಇರಬಹುದು, ಸೇಫ್ಟಿ ಇರಬಹುದು, ಅದ್ರ ಜೊತೆಗೆ ಇಲ್ಲಿ ಬಂದು ಇಂಟರ್ನ್ಶಿಪ್ ಮಾಡ್ಬೋದಾ, ಇದೆಲ್ಲದರ ಬಗ್ಗೆ ನಾನು ಮಾತನಾಡ್ತೀನಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.
ಎಡು ಗ್ಲೋಬ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮನ್ನ ಮತ್ತೊಬ್ರು ಪೇರೆಂಟ್ ಜಾಯ್ನ್ ಆಗಿದ್ದಾರೆ, ಮಧ್ವರಾಜ್ ಅಂತ ಹೇಳಿ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಸರ್, ಹೇಳಿ, ನಿಮ್ಮ ಮಗಳು ಜ್ಯೋತಿ ಅಂತ ಫಿಲಿಪೈನ್ಸ್ ನಲ್ಲಿ ಓದ್ತಾ ಇದ್ದಾಳೆ. ಹೆಂಗ ಅನ್ಸುತ್ತೆ ಸರ್? ಹೆಂಗೆ ಕಮ್ಯುನಿಕೇಟ್ ಮಾಡ್ಕೊಳ್ತಾರೆ? ಅಲ್ಲಿ ಅಡ್ಜಸ್ಟ್ ಆಗಿದಾರ? ಏನ್ ಹೇಳ್ತಾರೆ ಅದ್ರ ಬಗ್ಗೆ ಅವರು? ಮಗಳನ್ನ ಕಳಿಸುವಾಗ ತುಂಬ ಕಡೆ ಟ್ರೈ ಮಾಡಿದ್ವಿ, ಬ್ಯಾಂಕ್ ಇಂಡಿಯಾನಲ್ಲಿ ಸಿಕ್ಕಲಿಲ್ಲ. ನೆಕ್ಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಎಡಿಯೋ ಗ್ಲೋಬ್ ಸಂಸ್ಥೆ ನಮಗೆ ಹೆಲ್ಪ್ ಆಯಿತು. ಅಲ್ಲಿ ಹೋದ್ಮೇಲೆ ಬೆಂಗಳೂರಿಂದ ಫಸ್ಟ್ ಹುಡುಗಿ ಹೋಗಿದ್ದು ನಮ್ಮ ಹುಡುಗಿನೇ. ಸೊ ಅವ್ಳು ಧೈರ್ಯ ಮಾಡಿ ನಾನು ಹೋಗ್ತೀನಿ ಅಂತೇಳಿ ಮುಂದೆ ಬರೆದು ಹೋದ್ಲು. ಸೊ ಇವಾಗ ತುಂಬ ಹ್ಯಾಪಿಯಾಗಿದ್ದಾಳೆ, ಚೆನ್ನಾಗಿದ್ದಾಳೆ. ಲಾಸ್ಟ್ ಇಯರ್ ಹ್ಯಾಪಿ ಆಗಿದ್ದಾಳೆ, ಚೆನ್ನಾಗಿ ಹೋಗಿದ್ದಾಳೆ. ಡೈಲಿ ಕಾಂಟ್ಯಾಕ್ಟಲ್ಲಿದ್ದಾಳೆ, ತುಂಬ ಸೇಫ್ ಆಗಿದೆ, ಯಾವುದೇ ಥರದ್ದು ತೊಂದರೆ ಇಲ್ಲ. ನಮ್ಗೆ ಆ ಫೀಲಿಂಗು ಇಲ್ಲ ಮಗಳಿಲ್ಲ ಅನ್ನೋದು. ಉದಯ್ ಅವರೇ, ಹಾಗಾದ್ರೆ ಇಲ್ಲಿ ಇಂಡಿಯಾದಲ್ಲಿ ಬಂದು ಇಂಟರ್ನ್ಶಿಪ್ ಮಾಡ್ಬೋದಾ? ಮಾಡ್ಬೋದು, ಖಂಡಿತ ಮಾಡ್ಬೋದು. ಆದ್ರೆ ಇಲ್ಲಿ ಇಂಟರ್ನ್ಶಿಪ್ ಮಾಡಕ್ ಮುಂಚೆ MCA ಎಕ್ಸಾಮ್ ನ ತಗೋಬೇಕು. ಸೊ MCA ಎಕ್ಸಾಮ್ ಪಾಸ್ ಆಗಿದ್ರೆ ಇಂಟರ್ನ್ಶಿಪ್ ಎಲ್ಲಿ ಬೇಕಾದ್ರೂ ಅವರ ಮನೆಗಳ ಹತ್ರ ಇರುವಂತ ಎಲ್ಲಾ ಗವರ್ಮೆಂಟ್ ಹಾಸ್ಪಿಟಲ್ಸ್ ನಲ್ಲಿ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ನಲ್ಲಿ, ಅಲ್ಲದೆ ಮೆಡಿಕಲ್ ಹಾಸ್ಪಿಟಲ್, ಯಾವ ಮೆಡಿಕಲ್ ಹಾಸ್ಪಿಟಲ್ಗೆ ತಂದೆ ಆದಂತ ಮೆಡಿಕಲ್ ಕಾಲೇಜ್ ಇದೆಯೋ ಅಲ್ಲಿ ಕೂಡ MCI ಮೂಲಕ ಒಂದು ನೋ ಅಬ್ಜೆಕ್ಷನ್ ತಗೊಂಡು ಇಂಟರ್ನ್ಶಿಪ್ ಮಾಡ್ಬೋದು. ಇವ್ರ ಪೇರೆಂಟ್ ಹೇಳ್ಬೇಕಂದ್ರೆ ಜ್ಯೋತಿ ಅನ್ನೋ ಸ್ಟೂಡೆಂಟ್ ನಮಗೆ 4-5 ಇಯರ್ಸ್ ಬ್ಯಾಕ್ ಬಂದಿದ್ದವರು. ಅವ್ರ ಮದರ್ ತುಂಬಾ ರಿಲಕ್ಟೆಂಟ್ ಆಗಿರೋ, ತುಂಬಾ ಅಯ್ಯೋ ಹೆಣ್ಮಗಳು ಅಷ್ಟು ದೂರ ಕಳಿಸ್ಬೇಕಲ್ಲ ಅಂತ. ಅವರು ನಮ್ಮ ಆಫೀಸ್ ಮೆಟ್ಲು ಕೂಡ ಹತ್ತಾ ಇರಲಿಲ್ಲ. ಸೊ ಆ ತರ ಇದ್ರು. ಆಮೇಲೆ ನಾವು ಅವ್ರಿಗೆ ಅಲ್ಲಿ ಹೋಗಿರೋ ವಿದ್ಯಾರ್ಥಿಗಳ ರೆಫರೆನ್ಸ್ ಕೊಟ್ಟು ಅಲ್ಲೆಲ್ಲ ಹೇಗಿದೆ ಅಂತ ತೋರಿಸಿ ಅವ್ರಿಗೆಲ್ಲ ಮಂದಟ್ ಮಾಡಿದ್ಮೇಲೆ ಅವ್ರು ಕಳ್ಸಿಕೊಟ್ರು. ಇವತ್ತು ಖುಷಿಯಾಗಿದ್ದಾರೆ. ಆ ಹುಡುಗಿ ಫೈನಲ್ ಇಯರ್ ಇಂಟರ್ನ್ಶಿಪ್ ಮಾಡ್ತಾ ಇದ್ದಾರೆ. ಇನ್ನು 6 ಮಂತ್ಸ್ಗೆ ಮುಗಿಸ್ಕೊಂಡು ವಾಪಸ್ ಕೂಡ ಬರ್ತಾರೆ. ಜೊತೆಗೆ ಈಗ MBBS ಮಾಡ್ತಾನೆ ವರ್ಕ್ ಕೂಡ ಮಾಡಬಹುದಾ? ಅದಕ್ಕೂ ಅವಕಾಶಗಳಿರುತ್ತಾ ಅಂತ? ಇಲ್ಲ. ಸೊ MBBS ಮಾಡ್ತಾ ಯಾವ ದೇಶದಲ್ಲೂ ವರ್ಕ್ ಮಾಡೋ ಆಪ್ಷನ್ಸ್ ಇಲ್ಲ. ಯಾಕಂದ್ರೆ MBBS ಓದೋದೇ ತುಂಬಾ ಸ್ವಲ್ಪ ಕಷ್ಟ ಇರುತ್ತೆ. ಸೊ ಹಾಗಾಗಿ ಸಾಕಷ್ಟು ದೇಶಗಳಲ್ಲಿ ಓದ್ತಾ ವರ್ಕ್ ಮಾಡೋ ಅವಕಾಶ ಇಲ್ಲ. ಜೊತೆಗೆ ಈ ಫೀಸ್ ಜೊತೆಗೆ ಕಾಸ್ಟ್ ಆಫ್ ಲಿವಿಂಗ್, ಅದ್ರ ಬಗ್ಗೆ ಕೂಡ ಸಾಕಷ್ಟು ಪೇರೆಂಟ್ಗೆ ಇದಿರುತ್ತೆ, ಗೊಂದಲ ಇರುತ್ತೆ. ತುಂಬಾ ಆಗುತ್ತೆ ಫಾರಿನ್ ಅಲ್ಲಿ ಅಂತ ಅಂದ್ರೆ. ಎಷ್ಟು ಸರ್ ಮಿನಿಮಮ್ ಬಜೆಟ್ ಎಷ್ಟಿರಬೇಕು ಅಂತ ಹೇಳಿ? ಕಾಸ್ಟ್ ಆಫ್ ಲಿವಿಂಗ್ ನಾವು ನೋಡಿದಾಗ ಕಂಟ್ರಿ ವೈಸ್ ಮೇಲೆ ಡಿಪೆಂಡ್ ಆಗುತ್ತೆ. ಫಿಲಿಪೀನ್ಸ್ ಎಲ್ಲ ಸೇಮ್ ನಮ್ಮ ಇಂಡಿಯಾಗಿಂತ ಒಂದು 10% ಜಾಸ್ತಿ ಆಗ್ಬೋದು ಅಷ್ಟೇ ಕಾಸ್ಟ್ ಆಫ್ ಲಿವಿಂಗ್. ಯಾಕಂದ್ರೆ ಅವರ ಒಂದು ಪೀಸೋ ಅಂತ ನಾವೇನ್ ಕರಿತೀವಿ ಅದು ನಮಗೆ ₹1.30 ಅಥವಾ 34 ಪೈಸಾ ಇದೆ. ಸೊ ಹಾಗಾಗಿ ಊಟ ತಿಂಡಿ ಆಗಿರ್ಬೋದು ಅಥವಾ ಅಲ್ಲಿ ಶೆಲ್ಟರಿಂಗ್ ಇರ್ಬೋದು, ಡಾರ್ಮೆಟರೀಸು ಎಲ್ಲ ಖರ್ಚು ಕಡಿಮೆನೇ ಇದೆ. ಅದೇ ಯುರೋಪಿಯನ್ ಕಂಟ್ರೀಸ್ ಹೋದಾಗ ಸ್ವಲ್ಪ ಜಾಸ್ತಿ ಅನ್ಸುತ್ತೆ. ಸೊ ಆಯಾ ದೇಶಗಳ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್. ಸೊ ಕಾಲೇಜ್ ಟ್ಯೂಷನ್ ಫೀಸ್ ಎಷ್ಟಿರುತ್ತೆ ಅದಕ್ಕೆ ತಕ್ಕನಂಗೆ ಸ್ವಲ್ಪ ಮಟ್ಟಿಗೆ ಡಾರ್ಮೆಟರೀಸ್ ಅಥವಾ ಹಾಸ್ಟೆಲ್ ಫೀಸ್ ಇರುತ್ತೆ. ಬಟ್ ಮಧ್ಯಮ ವರ್ಗದವ್ರಿಗೂ ಅಫೋರ್ಡ್ ಮಾಡೋಂಥ ಸಾಕಷ್ಟು ಯೂನಿವರ್ಸಿಟೀಸ್ ಇದೆ. ಅದೇ ಅಲ್ಲಿಗೆ ಹೋದ್ಮೇಲೆ ಈ ಫುಡ್ ಇರಬಹುದು, ಜೊತೆಗೆ ಕಮ್ಯುನಿಕೇಶನ್, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಬಾರ್ದು. ಅದೆಲ್ಲದಕ್ಕೂ ನೀವು ಹೇಗೆ ಪ್ರಿಪೇರ್ ಮಾಡಿರ್ತೀರಾ ಸರ್ ಸ್ಟೂಡೆಂಟ್ಸ್ ನ? ಸಾಕಷ್ಟು ದೇಶಗಳಲ್ಲಿ ಲ್ಯಾಂಗ್ವೇಜ್ ಇಂಗ್ಲಿಷ್ ಇದೆ, ಇಂಗ್ಲಿಷ್ ಮೀಡಿಯಂ ನಲ್ಲೇ ಹೇಳ್ಕೊಡ್ತಾರೆ. ಕೆಲವೊಂದು ದೇಶಗಳು ಚೈನಾ ಅಥವಾ ರಷ್ಯಾ, ಈ ದೇಶಗಳಲ್ಲಿ ಅಲ್ಲಿ ನಾವು ವಿದ್ಯಾರ್ಥಿಗಳಿಗೆ, ಇಲ್ಲಿ ಕೂಡ ನಮ್ಮ ಬೆಂಗಳೂರಿನಲ್ಲಿ ಕೆಲವೊಂದು ಸೆಂಟರ್ಸ್ ಇದೆ. ಆ ಸೆಂಟರ್ಸ್ ನಲ್ಲಿ ಚೈನೀಸ್ ಬೇಕಾದ್ರೆ ಅವ್ರು ಕಲ್ತ್ಕೊಳ್ಬಹುದು ಅವ್ರ ಆಸಕ್ತಿಗೋಸ್ಕರ. ಇಲ್ಲ ಅಂದ್ರೆ ಅಲ್ಲಿ ಹೋದಾಗ ಅವರು ಡ್ಯೂರಿಂಗ್ ಫಸ್ಟ್ ಇಯರ್ ನಲ್ಲಿ ಆಯಾ ಭಾಷೆ ಹೇಳ್ಕೊಡ್ತಾರೆ. ಆಯಾ ಯೂನಿವರ್ಸಿಟೀಸ್ ನಲ್ಲಿ ಒಂದು ಸಬ್ಜೆಕ್ಟ್ ಇಟ್ಟಿರ್ತಾರೆ. ಅದು ಯಾವುದೇ ರೀತಿ ಎಕ್ಸಾಮ್ ಮಾತ್ರ ಏನಿಲ್ಲ, ಬಟ್ ಆ ಭಾಷೆನ ಅವರು, ಯಾಕಂದ್ರೆ ಅವರು 4-5 ವರ್ಷ ಅದೇ ದೇಶದಲ್ಲಿ ಇರಬೇಕಾಗಿರೋದ್ರಿಂದ ಆಮೇಲೆ ಪೇಷನ್ಸ್ ಒಟ್ಟಿಗೆ ಇಂಟ್ರಾಕ್ಷನ್ಸ್ಗೆ ಇದಕ್ಕೆಲ್ಲ ಅನುಕೂಲ ಆಗ್ಲಿ ಅಂತ ಆಯಾ ದೇಶದಲ್ಲಿ ಹೇಳ್ಕೊಡ್ತಾರೆ. ಅದ್ರ ಜೊತೆಗೆ ಅಂದ್ರೆ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀರಾ, ಏನೇ ಸಮಸ್ಯೆಗಳಾದ್ರೂ ಸ್ಟೂಡೆಂಟ್ಸ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರ? ಖಂಡಿತ. ಸೊ ನಾನು ಹೇಳ್ದಂಗೆ ನಮ್ಮಲ್ಲಿ ಸುಮಾರು ಸ್ಟಾಫ್ ಅಲ್ಲಿ ಕೂಡ ಕೆಲಸ ಮಾಡ್ತಿದ್ದಾರೆ ರೌಂಡ್ ದ ಕ್ಲಾಕ್. ಅಲ್ಲಿ ವಿದ್ಯಾರ್ಥಿಗಳ ಜೊತೆನೆ ವರ್ಷ ಪೂರ್ತಿ ಇರ್ತಾರೆ. ಸೊ ಏನೇ ಸಮಸ್ಯೆ ವಿದ್ಯಾರ್ಥಿಗಳಿಗಾದ್ರೆ ಅವ್ರು ಅಲ್ಲಿ ರಿಪೋರ್ಟ್ ಮಾಡ್ತಾರೆ ಅಥವಾ ನಮಗ್ ಕೂಡ ಇಲ್ಲಿ ರಿಪೋರ್ಟ್ ಮಾಡ್ಬೋದು. ಸೊ ಪೇರೆಂಟ್ಸ್ಗೆ ನಾವು ಇಲ್ಲಿ ಆಫೀಸ್ ನಲ್ಲಿ ಅವೈಲೇಬಲ್ ಇದ್ದೇ ಇರ್ತೀವಿ. ಸೊ ಅವ್ರು ನಮ್ಮನ್ನ ಯಾವಾಗ ಬೇಕಾದ್ರೂ ರೀಚ್ ಮಾಡ್ಬೋದು. ಏನೇ ಅವ್ರಿಗೆ ಸಮಸ್ಯೆಗಳು ಉಂಟಾಗ್ಲಿ ಅಥವಾ ಏನೇ ಎಮರ್ಜೆನ್ಸೀಸ್ ಆಗ್ಲಿ ನಾವು ಅವ್ರಿಗೆ ಸದಾ ಸಿದ್ಧವಾಗಿರ್ತೀವಿ. ಹಾಗಾದ್ರೆ ಮಧ್ವರಾಜ್, ನಿಮ್ಮ ಮಗಳು ಜ್ಯೋತಿ ಅಲ್ಲಿ ಫಿಲಿಪೈನ್ಸ್ ನಲ್ಲಿ ಎಜುಕೇಶನ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಅವರು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಬನ್ನಿ ಅವ್ರು ಏನ್ ಮಾತಾಡಿದ್ದಾರೆ ಅಂತ ನೋಡೋಣ. ನಮಸ್ಕಾರ, ನನ್ನ ಹೆಸರು ಜ್ಯೋತಿ. ನಾನು ಇಲ್ಲಿ 3rd ಇಯರ್ ಮೆಡಿಸಿನ್ ಮಾಡ್ತಿದ್ದೀನಿ ಫಿಲಿಪೀನ್ಸ್ನಲ್ಲಿ. ಎಲ್ರಿಗೂ ಅನ್ಸುತ್ತೆ CET-ನಲ್ಲಿ ಮೆಡಿಕಲ್ ಸೀಟ್ ಸಿಗ್ತಾ ಇದ್ರೆ ನೀವು ಮೆಡಿಕಲ್ ಮಾಡೋಕ್ಕಾಗೋದಿಲ್ಲ ಅಂತ. ಬಟ್ ಯು ಹ್ಯಾವ್ ಅ ಆಪ್ಷನ್, ಅದು ಫಿಲಿಪೀನ್ಸ್ನಲ್ಲಿ ಬಂದು ಮಾಡೋದು. ಅದಕ್ಕೆ ನೀವು ಫಿಲಿಪೀನ್ಸ್ನಲ್ಲಿ ಎಜುಕೇಷನ್ ತುಂಬಾ ಚೆನ್ನಾಗಿದೆ. ಇಂಡಿಯನ್ ಎಜುಕೇಷನ್ ಕಂಪೇರ್ ಮಾಡಿದ್ರೆ ಫಿಲಿಪೀನ್ ಎಜುಕೇಷನ್ ಬೆಸ್ಟ್ ಅನಿಸುತ್ತೆ. ಏನಕ್ಕಂದರೆ ಇಲ್ಲಿ ನಾವು MCQs ಬರೀತೀವಿ ಎಲ್ಲ, ಬಟ್ ಇಂಡಿಯಾನಲ್ಲಾದರೆ ಥಿಯರಿ ಬರೀಬೇಕಾಗಿರುತ್ತೆ. ಆದ್ದರಿಂದ ನಾನು ಫಿಲಿಪೀನ್ ಎಜುಕೇಷನ್ನೇ ಪ್ರಿಫರ್ ಮಾಡ್ತೀನಿ ಮೆಡಿಕಲ್ ಫೀಲ್ಡ್ಗೆ.
ಇಲ್ಲಿ ಬಂದಿರೋ ಫ್ಯಾಕಲ್ಟೀಸ್ ಎಲ್ಲರೂ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಎಲ್ಲ ಫಿಲಿಪಿನೋಸ್ ನಮ್ಗೆ ಹೇಳ್ಕೊಡ್ಬೋದು, ಆದರೆ ಅವ್ರು ತುಂಬಾ ಕೋಆಪರೇಟ್ ಮಾಡಿದ್ದಾರೆ ಸ್ಟಡೀಸ್ನಲ್ಲಿ. ಇಲ್ಲಿ ಹಾಸ್ಟೆಲಿಗೆ ಬಂದರೆ ನಿಮಗೆ ಇಂಡಿಯನ್ ಹಾಸ್ಟೆಲ್ಸ್ ಇದೆ, ಅವರೇ ನಿಮಗೆ ವ್ಯವಸ್ಥೆ ಮಾಡಿಕೊಡ್ತಾರೆ ಇಲ್ಲಿ ಇರೋಕ್ಕೆ. ಹಾಗಾಗಿ ನಿಮ್ಗೇನು ಹಾಸ್ಟೆಲ್ಗೆ ಮತ್ತು ಸೊ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಹೆಣ್ಮಕ್ಳು ಅಂತ ಹೇಳಿ ಹೆದರೋದು ಬೇಡ, ಅವರು ಅಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಪೇರೆಂಟ್ಸ್ ಏನಾದ್ರು ನೋಡ್ಬೇಕು ಅಂತಂದ್ರೆ ಹೋಗ್ಬಹುದಾ, ಅಥವಾ ಅವ್ರ ಮಧ್ಯದಲ್ಲಿ ವಾಪಸ್ ಬರಬೇಕು ಅಂತಂದ್ರೆ ಅದಕ್ಕೆ ಅವಕಾಶಗಳಿರುತ್ತಾ? ಖಂಡಿತ ಒಳ್ಳೆ ಪ್ರಶ್ನೆನೇ ಕೇಳಿದ್ರಿ. ಇವಾಗ ಕೂಡ ನಾವು ಮೊನ್ನೆ 2 ವರ್ಷ ಆಗಿತ್ತು ಅವರು ಪೇರೆಂಟ್ಸ್ ಮಕ್ಕಳಿಬ್ಬರನ್ನ ಕಳಿಸ್ಕೊಟ್ಟು. ಸೊ ಅವರಿಬ್ರು ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಹೋಗಿ ಮಕ್ಕಳು ಇವಾಗ ವೆಕೇಶನ್ಸ್ ನಡೀತಾ ಇದೆ ಫಿಲಿಪೀನ್ಸ್ ಅಲ್ಲಿ. ಅವ್ರಿಗೆ ನಾವೇ ವೀಸಾ ಎಲ್ಲ ಮಾಡಿಸ್ಕೊಟ್ಟು ಅವ್ರನ್ನ ಕಳಿಸ್ಕೊಟ್ಟಿದೀವಿ. ಇವಾಗ್ಲೂ ಅವ್ರು ಫಿಲಿಪೀನ್ಸ್ ಅಲ್ಲಿ ಮಕ್ಕಳ ಜೊತೆ ವೆಕೇಶನ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಸೊ ಏನೇ ಇರಲಿ ನಾವು ಅವ್ರಿಗೆ ಅವರು ಜಾಯಿನ್ ಆಗಿ ಮುಗಿಸಿ ಬರೋ ತನಕ ನಾವು ಅವ್ರ ಜೊತೆಲೇ ಇರ್ತೀವಿ. ಏನೇ ಅವ್ರಿಗೆ ಪೇರೆಂಟ್ಸ್ಗೆ ಹೆಲ್ಪ್ ಆಗಬೇಕು ಅಥವಾ ಪೇರೆಂಟ್ಸ್ಗೆ ಒಂದು ವೀಸಾದು ಮತ್ತೊಂದು ಎಲ್ಲ ನಾವು ಮಾಡೋದಕ್ಕೆ ಸಿದ್ಧವಾಗಿದೆ. ಸರ್ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಕೊನೆಯದಾಗಿ ನಾನೇನ್ ಹೇಳ್ತೇನೆ ಅಂದ್ರೆ, ಯಾವುದೇ ಒಬ್ಬ ವಿದ್ಯಾರ್ಥಿ ನಾನು ಡಾಕ್ಟರ್ ಆಗಬೇಕು ಅಂತ ಕನ್ಸಿಟ್ಕೊಂಡಿರೋರು ನಿಮ್ಮ ಆ ಆಸೆನ ಯಾವುದೇ ರೀತಿ ಮುಚ್ಚಿಡೋದಾಗ್ಲಿ ಅಥವಾ ಅದನ್ನ ನಾಶ ಮಾಡದೆ ದಯವಿಟ್ಟು ನಮ್ಮ ಆಫೀಸಿಗೆ ಬನ್ನಿ. ಸೊ ನೀವು ಬರೋದಕ್ಕೆ ಮುಂಚೆ ನಿಮ್ಮ 10th ಮಾರ್ಕ್ಸ್ ಕಾರ್ಡು, 11th ಅಂದರೆ ಫಸ್ಟ್ PUC 12th ಮಾರ್ಕ್ಸ್ ಕಾರ್ಡು, ಪಾಸ್ಪೋರ್ಟ್ ಅಪ್ಲೈ ಮಾಡಿದರೆ ಇನ್ನೂ ಒಳ್ಳೆಯದು. ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ನಮ್ಮ ಆಫೀಸಿಗೆ ಬಂದರೆ ನಾವು ಯಾವ ರೀತಿ ಪಾಸ್ಪೋರ್ಟ್ ಮಾಡಿಸ್ಬೇಕು ಎಲ್ಲ ತಿಳಿಸ್ಕೊಡ್ತೀವಿ. ಆಮೇಲೆ ದಯವಿಟ್ಟು ಸ್ಟೂಡೆಂಟ್ಸು ಪೋಷಕರ ಜೊತೆ ಬಂದರೆ ನಾವೊಂದು ಕೌನ್ಸಿಲಿಂಗ್ ಕೊಡ್ತೀವಿ. ಅವ್ರಿಗೊಂದು 2 hours ಎಲ್ಲ ಯೂನಿವರ್ಸಿಟೀಸ್ ಬಗ್ಗೆ ಮಾಹಿತಿ ಕೊಟ್ಟು ಅವ್ರಿಗೆ ಯಾವ್ದು ಬೇಕೋ ಅದು ಚೂಸ್ ಮಾಡ್ಕೊಳ್ಳೋಂಗೆ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ. ಓಕೆ ಉದಯ್ ಅವರೇ, ಈ ಕಾರ್ಯಕ್ರಮದಲ್ಲಿ ಎಡು ಗ್ಲೋಬ್ ಯಾವ ರೀತಿ ಕೆಲಸ ನಿರ್ವಹಿಸುತ್ತೆ, ನೀವು ಹೇಗೆಲ್ಲ ಪ್ರಿಪೇರ್ ಮಾಡ್ತೀರಾ, ಏನೆಲ್ಲ ಕ್ರೈಟೀರಿಯಾಸ್ ಇರಬೇಕು, ಎಲ್ಲದರ ಬಗ್ಗೆ ನೀವು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ನಮ್ಮನ್ನ ಜಾಯ್ನ್ ಆಗಿರೋದಕ್ಕಾಗಿ. ಮಧ್ವರಾಜ್ ಅವರೇ, ನಿಮಗೂ ಕೂಡ ಧನ್ಯವಾದಗಳು. ಹಾಗಾದ್ರೆ ವೀಕ್ಷಕರೇ, ನೀವು ಈ ಎಡು ಗ್ಲೋಬ್ ಅನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಈ ವಿಳಾಸವನ್ನು ನೀವು ಸಂಪರ್ಕಿಸಬಹುದು. ಎಡು ಗ್ಲೋಬ್ ನಂಬರ್ 65B ಪೈಪ್ಲೈನ್ ರೋಡ್, ಮನುವನ, ವಿಜಯನಗರ, ಬೆಂಗಳೂರು 560040. ಹಾಗೆಯೇ ದೂರವಾಣಿ ಸಂಖ್ಯೆಗಳು ಕೂಡ ಇದೆ, ಅದನ್ನ ಕೂಡ ನೋಟ್ ಮಾಡಿಕೊಂಡು ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಹಾಗಾದ್ರೆ ನಮ್ಮ ಮಕ್ಕಳನ್ನು ಕೂಡ ಫಾರಿನ್ ನಲ್ಲಿ ಓದಿಸಬೇಕು, ಡಾಕ್ಟರ್ ಮಾಡಬೇಕು ಅಂತ ಹೇಳಿ ಆಸೆ ಇದ್ರೆ ಇಲ್ಲಿ ಸಿಗ್ಲಿಲ್ಲ ಅಂತಂದ್ರೆ ಖಂಡಿತ ನಿರಾಸೆ ಆಗೋದು ಬೇಡ. ನೀವು ಕಾರ್ಯಕ್ರಮವನ್ನ ನೋಡಿದ್ರೆ ಸಾಕಷ್ಟು ಇನ್ಫಾರ್ಮೇಶನ್ ಸಿಕ್ಕಿರೋದ್ರ ಜೊತೆಗೆ ವಿಳಾಸವನ್ನ ಕೂಡ ನಾವು ಕೊಟ್ಟಿದ್ದೀವಿ. ಆ ನಂಬರ್ ಅನ್ನ ನೀವು ನೋಟ್ ಮಾಡಿಕೊಂಡು ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮಕ್ಕಳನ್ನ ಕೂಡ ಫಾರಿನ್ ನಲ್ಲಿ ಓದಿಸುವಂತಹ ಒಂದು ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳಿ ಅಂತ